ಸೊ ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎದ್ದಿದ್ದೀನಿ, ಬೆಳಗ್ಗೆನೇ ಎದ್ದಿದ್ದೀನಿ. ನನಗೂ ಕೂಡ ಹುಷಾರಿಲ್ಲ. ಸೊ ಅದಕ್ಕೆ ನಾನೇನು ರೆಡಿ ಆಗೋಕ್ಕೆ ಹೋಗಿಲ್ಲ. ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ರೆಡಿ ಆಗೋಣ ಅಂದ್ಕೊಂಡು ಅದೇ ಸುಸ್ತಾಗಿರೋ ಕಾರಣದಿಂದ ವ್ಲಾಗ್ಸು ಮಾಡೋದೇ ಬೇಡ ಅಂತ ಯೋಚನೆ ಮಾಡ್ತಿದ್ದೆ. ವಿಡಿಯೋ ಮಾಡೋಕ್ಕೇನೂ ಇರಲಿಲ್ಲ. ಸೊ ಅದಕ್ಕೆ ನನಗೆ ಈಗಲೂ ಕೂಡ ಸುಸ್ತಾಗಿದೆ, ಗಂಟಲು ನೋಡ್ಬೋದು ಹೇಗಾಗಿದೆ ಅಂದ್ಬಿಟ್ಟು. ಎಲ್ಲ ಯುಕ್ತನಿಗೆ ಅಂತೂ ಹುಷಾರಿಲ್ಲ, ಅವಳಿಂದ ನನಗೆ ನನ್ನ ಹಸ್ಬೆಂಡಿಗೆ ಇಬ್ಬರು ಕೂಡ ಹುಷಾರಿಲ್ಲ. ಸೊ ಅದಕ್ಕೇ ಬೇಗ ಬೇಗ ಪಟ ಅಂತ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋನು ಶೂಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇದೊಂದು ನಮಗೂ ಕೂಡ ಮೆಮೊರೀಸ್ ಇರುತ್ತೆ, ನೆನಪಿರುತ್ತೆ ಎಲ್ಲ ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ ಇವತ್ತಿನ ಹಬ್ಬ. ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋದಲ್ಲಿ ಥ್ಯಾಂಕಿಂಗ್ ವಿಡಿಯೋನು ಕೂಡ ಇರುತ್ತೆ. ಏನಪ್ಪ ಥ್ಯಾಂಕ್ಸ್ ಅಂತ ಅಂದರೆ, ನನಗೆ 3,000 ಫ್ಯಾಮಿಲಿ ಕೂಡ ಕಂಪ್ಲೀಟ್ ಆಗಿದ್ದಾರೆ. ಅದಾದಮೇಲೆ ನನ್ನ ಚಾನಲ್ಗೆ ಮೋನೋ ಕೂಡ ಆಗಿದೆ. ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನ್ನ ಚಾನಲ್ ಇವತ್ತು ಮೋನೋ ಆಗೋಕ್ಕೆ ಕಾರಣ. ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದೀನಿ. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಕೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋದ ಶುರು ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕಮೆಂಟ್ ಶೇರ್ ಮೂರನ್ನು ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ನಮ್ಮ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಆಚೆ ಈ ಥರ ಹಾಕಿದ್ದೀನಿ. ಇನ್ನು ನಾನು ಹಬ್ಬಗಳಂತ ಅಂದರೆ ಏನು ಮಾಡ್ತಿದ್ವಿ ಅಂತ ಅಂದರೆ, ನಮ್ಮಮ್ಮ ಎಲ್ಲ ಅಡುಗೆ ಎಲ್ಲ ಇದು ಮಾಡೋರು. ಸೊ ಅಡುಗೆಲ್ಲ ಮಾಡುವಾಗ ನಾವು ಮೇಕಪ್ ಮಾಡ್ಕೊಳ್ಳೋದು, ಹೇರ್ ಸ್ಟ್ರೈಟ್ನರ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಇವಾಗ ನಾವೇ ಒಂದು ಫ್ಯಾಮಿಲಿ ಅಂತ ಆದಮೇಲೆ ನಮ್ಮದೇ ಆದಂಥ ಒಂದು ಜವಾಬ್ದಾರಿಗಳು ಬರುತ್ತೆ ಅಲ್ವಾ. ಸೊ ಇಷ್ಟು ತನಕ ಮನೆಯೆಲ್ಲ ಕ್ಲೀನ್ ಮಾಡಿ ನಾವೇನು ಮಾಡ್ತಿದ್ವಿ ಅಂತ ಅಂದರೆ, ಹಬ್ಬ ಅಂತ ಅಂದರೆ ರಂಗೋಲಿ ಎಲ್ಲ ಬಿಟ್ಬಿಟ್ಟು ನಾವು ಅಮ್ಮಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಂಡು ಸ್ಟ್ರೈಟ್ನರ್ ಅದು ಇದು ಎಲ್ಲ ರೆಡಿ ಆಗಿಬಿಟ್ಟು ನಾವು ರೀಲ್ಸ್ ಮಾಡೋಕ್ಕೆ ಕೂತ್ಕೊಳ್ತಿದ್ವಿ. ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಎಲ್ಲ ಸೇರಿ. ತುಂಬ ನೆನಪಾಗುತ್ತೆ. ನಮ್ಮ ಅಪ್ಪ ಅಮ್ಮನೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು. ಎಲ್ಲಿ ಪರವಾಗಿಲ್ಲ, ಫ್ಯಾಮಿಲಿ ಹೆಣ್ಮಕ್ಳು ಯಾವತ್ತಿದ್ರೂ ಅಷ್ಟೇ ಒಂದು ಜವಾಬ್ದಾರಿ ಅಥವಾ ತೊಗೊಳ್ಳೇಬೇಕಾಗುತ್ತೆ. ಎಷ್ಟು ದಿನ ಅಂತ ಹಾಗೆ ಇರೋಕ್ಕಾಗುತ್ತೆ ಅಲ್ವಾ. ಸೊ ಇರಲಿ, ಬನ್ನಿ ಬಿಡಿ. ಇನ್ನು ಯುಕ್ತಂದು ಕೂಡ ಸ್ನಾನ ಆಗಿಲ್ಲ. ಹಾಯ್ ಯುಕ್ತ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ್ಲ. ನನ್ನ ಮಗನಿಗೆ ಹುಷಾರಿಲ್ಲ ಪಾಪ. ರಸ್ ಕೊಟ್ಟಿದ್ದೀನಿ, ರಸ್ ತಿಂತಾ ಇದ್ದಾರೆ ಅವರು. ಸೊ ಇನ್ನೆಲ್ಲ ಹಬ್ಬಕ್ಕೆ ತಯಾರಿಗಳು ನೋಡ್ತಾ ಇದ್ದೀರಲ್ಲ, ಎಲ್ಲ ಮಾಡೋಣ ಹಬ್ಬದ ಅಡುಗೆಗಳಂತ ಎಲ್ಲ ಫುಲ್ಲು ಎಲ್ಲ ಹಾಗಾಗಿ ಎಲ್ಲ ಪೂರ್ತಿ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿತ್ತು. ನೋಡಿ, ಈಗಷ್ಟೆಲ್ಲ ದೇವ್ರ ಸಾಮಾನೆಲ್ಲ ತೊಳ್ದು ಇದು ಮಾಡಿದ್ದೀನಿ. ನಾನು ಏನು ಪೌಡರ್ ಯೂಸ್ ಮಾಡಲ್ಲ, ನ್ಯಾಚುರಲಾಗಿ ತೊಳೆದಿಟ್ಟಿದ್ದೀನಿ. ಅದು ಕೂಡ ಇನ್ನೊಂದಿನ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಎಷ್ಟು ಶೈನಿಂಗ್ ಆಗಿದೆ ಅಂತ. ಚೆಲ್ಲುತ್ತೆ ಇತ್ತು, ಚೆಲ್ಲುತ್ತೆ ಇದು ಬೇಕಾ ಇದು. ಇದೊಂದು. ಸೊ ಇನ್ನು ಬೆಳಗಿನ ತಿಂಡಿಗೆ ಪಲಾವ್ ರೆಡಿ ಮಾಡೋಣ. ಹಾಗೆ ದೇವ್ರಿಗೆ ಸ್ವಲ್ಪ ನೈವೇದ್ಯ ಥರನೂ ಇಟ್ಟಂಗೂ ಆಗುತ್ತೆ. ಪಲಾವು, ಕೋಸಂಬರಿ, ಹಾಗೆ ಇನ್ನು ಏನು ಒಬ್ಬಟ್ಟು ಮಾಡಿದ್ದೆ. ಇನ್ನು ಬೀನ್ಸ್ ಪಲ್ಯನೂ ಕೂಡ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಹುಷಾರಿಲ್ದಿರೋ ಕಾರಣದಿಂದ ತುಂಬಾ ಸುಸ್ತಾಗ್ತಿತ್ತು. ಪಾಪುಗೂ ಹುಷಾರಿರಲಿಲ್ಲ, ಹಸ್ಬೆಂಡ್ಗೂ ಹುಷಾರಿರಲಿಲ್ಲ, 3 ಜನಕ್ಕೂ ಕೂಡ ಹುಷಾರಿಲ್ದಂಗಾಗಿತ್ತು. ಸೊ ಅದಕ್ಕೆ ನಮ್ಮ ಮನೆಯವ್ರು ಅಂತಾಯಿದ್ರು, ಎಷ್ಟಾಗುತ್ತೆ ಅಷ್ಟು ಮಾಡು, ರಿಸ್ಕ್ ಎಲ್ಲ ತೊಗೊಂಡು ಮಾಡೋಕ್ಕೆ ಹೋಗ್ಬೇಡ ಅಂತ ಅಂತಿದ್ರು. ಏನೋ ಸಂಡೇ ಬೇರೆ ಬಂದಿದೆ, ಹಬ್ಬ ಅಲ್ವಾ, ಹಾಗಾಗಿ ಯಾವಾಗಲೂ ನಾವು ಮಾಡ್ತೀವ ಈ ಥರ ಹಬ್ಬದ ಅಡುಗೆಗಳು. ಯಾವಾಗೋ ಹಬ್ಬದ ಟೈಮಲ್ಲಿ ಈ ಥರ ಮಾಡ್ತೀವಿ. ಸೊ ಏನೋ ಒಂಥರ ಹಬ್ಬದ ಅಡುಗೆ ಮಾಡ್ಕೊಂಡು ತಿಂದರೆ ಹಂಗೆ. ನಾನು ಸಂಡೇ ಬಂದಿರೋದ್ರಿಂದ ಹಬ್ಬ, ನನ್ನ ಹಸ್ಬೆಂಡ್ಗೂ ಕೂಡ ಮನೇಲೇ ಇರ್ತಾರೆ ಅಲ್ವಾ. ಸೊ ಸಿಗೋದೇ ಒಂದು ಸಂಡೇ ರಜಾ ಅವ್ರಿಗೆ, ಇನ್ನು ಬೇರೆ ಗೌರ್ಮೆಂಟ್ ಹಾಲಿಡೇ ಇಲ್ಲ. ಸೊ ಅವ್ರು ಪ್ರೈವೇಟಲ್ಲಿ ಕೆಲಸ ಮಾಡೋದ್ರಿಂದ ಗೌರ್ಮೆಂಟ್ ಹಾಲಿಡೇ ಏನೂ ಸಿಗೋದಿಲ್ಲ.
ಆ ಥರ ಆಗಿ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಇನ್ನು ಯುಕ್ತನಿಗೆ ಬ್ರಷ್ ಎಲ್ಲ ಮಾಡಿಸ್ತಾಯಿದ್ರು, ಅವರೇನೆ ಬ್ರಷ್ ಮಾಡಿಸಿ ಮುಖ ಎಲ್ಲ ತೊಳೆದು ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬರೋಣ ಅಂತ ಅವಳನ್ನ ಇದು ಮಾಡ್ತಾಯಿದ್ರು. ಅವಳು ತುಂಬ ಅಂದರೆ ತುಂಬಾ ಅಳ್ತಾಯಿದ್ಲು. 1 ವೀಕಿಂದ ತುಂಬಾ ನಾವಿಬ್ಬರು ಟಯರ್ಡ್ ಆಗೋಗ್ಬಿಟ್ಟಿದ್ವಿ. ಹುಷಾರಿಲ್ದಿರೋ ಕಾರಣದಿಂದ ನನ್ನ ತಪ್ಪಿದರೆ ಅವ್ರು ತಪ್ಪಿದರೆ ನಾನು ಅನ್ನೋ ಥರ ಇಬ್ಬರ ಹತ್ರನೇ ಇರ್ತಿದ್ಲು, ಆಟ ಆಡ್ತಿದ್ಲು. ಬಟ್ ನಾವಿಬ್ಬರು ಎಲ್ಲರೂ ಕಾಣಿಸ್ಕೊಂಡ್ಬಿಟ್ರೆ ಕೈಯೇ ಬಿಡ್ತಿರಲಿಲ್ಲ, ಎತ್ಕೊಂಡೇ ಇರಬೇಕಿತ್ತು. ಸುಮ್ಮನೆ ಹೇಳ್ತಿತ್ತು ಅಂದರೆ ಅವ್ರಿಗೆ ಏನೋ ಆಗ್ತಾ ಇರುತ್ತೆ ಅಲ್ವಾ ಒಳಗಡೆ, ಆ ಕಾರಣದಿಂದಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಅವಳಿಗೆ ಏನು ಗೊತ್ತಾ, ಸ್ವಲ್ಪ ಜೋರು ಮಾಡಿದರೆ ಸುಮ್ಮನಿರ್ತಾಳೆ, ಇಲ್ಲಾಂದರೆ ಜಾಸ್ತಿ ಅವಳನ್ನ ಹಚ್ಕೊಂಬಿಟ್ರೆ ಮುದ್ದು ಮಾಡಿಬಿಟ್ರೆ ಇದ್ದಿದ್ದು ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗಾಗಿ ಎಲ್ಲಿ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಅವಳನ್ನ ಏನು ಸ್ವಲ್ಪ ಜೋರು ಮಾಡಿ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ಅವಳಿಗೆ ಒಂದು ಜೋರು ಮಾಡ್ತಾಯಿದ್ವಿ. ಅವಾಗ ಅಳಕ್ಕೆ ಸ್ವಲ್ಪ ನಿಲ್ಲಿಸವಳು. ಸೊ ಇನ್ನು ಅವಳನ್ನ ಎಲ್ಲ ಕೈ ಕಾಲು ಮುಖ ಎಲ್ಲ ತೊಳ್ಸಿ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇದು ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಥರನೇ ಅಷ್ಟೇ ಇಡೀ ದಿನವೂ ಅಳ್ತಾನೆ ಇದ್ದು. ನಮಗೆ ಯುಗಾದಿ ಹಬ್ಬದ ದಿನ ಹೇಗಾಯಿತು ಅಂತ ಅಂದರೆ ಫುಲ್ಲು ಇಬ್ಬರು ಸ್ಟ್ರೆಸ್ ಆಗೋಗ್ಬಿಟ್ಟಿತ್ತು. ತಲೆ ಎಲ್ಲ ಒಂಥರ ಆಗೋಗ್ಬಿಟ್ಟಿತ್ತು. ಏನು ಗೊತ್ತಾ, ಕಂಟಿನ್ಯೂಸ್ ಅಳ್ತಾನೇ ಇಲ್ಲಲ್ಲ, ನಮಗೂ ಅದೇ ಕಿವಿಯಲ್ಲಿ ಒಂಥರ ರಿಪೀಟ್ ಅದೇ ಥರ ಆಗಿ ಇಬ್ರಿಗೂ ತಲೆನೋವು ಬಂದೋಯ್ತು. ತಲೆನೋವು ಅನ್ನೋದಕ್ಕಿಂತ ಬೇಜಾರಾಗೋಯ್ತು. ಏನಪ್ಪ ಈ ಥರ ಇದು ಮಾಡ್ತಿದ್ದಾಳೆ ಅವಳು, ಏನಾಗ್ತಿದ್ಯೋ ಏನು ಕತೆನೋ ಅಂತ ಅಂದ್ಬಿಟ್ಟು. ಹಬ್ಬ ಆಗಿರೋ ಕಾರಣದಿಂದ 2 ಹಾಸ್ಪಿಟಲ್ ಕೂಡ ಕ್ಲೋಸ್ ಆಗಿತ್ತು. ಹಾಗಾಗಿ ಸಂಜೆ ಒಂದು ಬೇರೆ ಕಡೆ ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ಬರುವ ಅಂತ ಅಂದ್ಬಿಟ್ಟು ಹೇಳಿದರು. ಇದೇ ಥರನೇ ನಿಮಗೂ ಕೂಡ ಅಷ್ಟೇ ಮನೇಲಿ ಮಕ್ಕಳಿತ್ತು ಅಂತ ಅಂದರೆ ಯಾರು ನಮ್ಮ ಥರನೇ ಪಜೀತಿ ಅನುಭವಿಸ್ತಿದ್ದೀರಾ, ನೀವು ಕೂಡ ಹೇಳಿ ಕಮೆಂಟ್ ಮಾಡಿ ಎಷ್ಟು ಮಟ್ಟಿಗೆ ಅಂತ ಅಂದರೆ. ಅಪ್ಪಪ್ಪ ನಿಜವಾಗ್ಲೂ ಮಕ್ಕಳನ್ನ ನೋಡ್ಕೊಳ್ಳೋದು ಅಂತ ಅಂದರೆ ನಮ್ಮಮ್ಮ ಹೇಳೋರು ಒಂದು ಮಾತು, ಮಕ್ಕಳನ್ನ ದೊಡ್ಡವ್ರು ಮಾಡಿ ಕಳ್ಸೋವರೆಗೂ ಅವರಷ್ಟು ದಪ್ಪನೇ ಡ್ಯಾಶ್ ತಿನ್ನಬೇಕು, ಅಂದರೆ ಎಲ್ಲ ಸರಿಗೆ ನಾವು ಮಾಡ್ಕೋಬೇಕು, ನಮಗೆ ಸರಿಯಾಗಿ ಆಗುತ್ತೆ ಅಂತ ಹೇಳೋರು. ನಿಜವಾಗ್ಲೂ ಇಬ್ಬರಿಬ್ರು ಮಕ್ಕಳಿರೋರು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ. ಇನ್ನೂ ಎಲ್ಲ ರೆಡಿ ಎಲ್ಲ ಆದಮೇಲೆ ಸರಿ ಚಪ್ಪಲ್ ಹಾಕು ಹೋಗೋಣ ಅಂತ ಅಂದರು. ಆವಾಗಲೂ ಅಷ್ಟೇ ಹಠ ಮಾಡ್ತಾಯಿದ್ಲು, ನಾನು ನಡೆಯೋದಿಲ್ಲ, ಎತ್ಕೊಳ್ಳಿ ನನ್ನ ಅಂತ ಅಂದ್ಬಿಟ್ಟು. ಹೆಂಗಾಗಿತ್ತು ಅಂದರೆ ನಮ್ಗೆ ಯುಗಾದಿ ಹಬ್ಬ ಫುಲ್ಲು ಒಳ್ಳೆ ದಸರಾ ದೀಪಾವಳಿ ಆಗೋಗ್ಬಿಟ್ಟಿತ್ತು. ಹಂಗೊಂದು ನಮಗಿಬ್ರಿಗೂ ಫುಲ್ಲು ಏನು ಸುಸ್ತಾಗೋಗ್ಬಿಟ್ಟಿದ್ದೀವಿ, ಹೇಳೋಕ್ಕೆ ಆಗಲ್ಲ, ಅಷ್ಟು ಸುಸ್ತಾಗೋಗ್ಬಿಟ್ಟಿದ್ದೀವಿ ಇಬ್ರು. ಇನ್ನು ಅವಳಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾಳ ಅಂತ ಅಂದ್ಬಿಟ್ಟು ಒಂದು ಸತಿ ನಾನು ಚೆಕ್ ಮಾಡಿದೆ, ಬೈಕಲ್ಲಿ ಹೋಗ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅವಳ ಕಡೆ ಹೋಗಿದ ತಕ್ಷಣ ಈ ಕಡೆ ನಾನು ಪಟ ಅಂತ ತಿಂಡಿಗೆಲ್ಲ ರೆಡಿ ಮಾಡ್ತಿದ್ರೆ, ಯಾಕೆಂದರೆ ಅವಳಿದ್ರೆ ನನಗೆ ಕೈ ಬಿಡೋದಿಲ್ಲ. ಸೊ ಅದಕ್ಕೆ ನನ್ನ ಹಸ್ಬೆಂಡು ನೀನು ತಿಂಡಿ ಎಲ್ಲ ರೆಡಿ ಮಾಡ್ಕೊ, ನಾನು ಅವಳನ್ನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಅಂದರು. ಸೊ ಬನ್ನಿ ಬೇಗ ತಿಂಡಿ ಮಾಡಿ ಅಷ್ಟರಲ್ಲಿ ರೆಡಿ ಮಾಡೋಣ. ಪಾಪ ಈ ಕಡೆ ಲೀಲಾಂಟಿನೂ ಬಂದರು. ಲೀಲಾಂಟಿ ಬಂದಾದ್ಮೇಲೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ನಲ್ಲ, ಹಂಗಾಗಿ ಏನಾದ್ರು ಹೆಲ್ಪ್ ಮಾಡಬೇಕವ ಅಂತ ಅಂದರು. ಪಾಪ ಅವರೇನೆ ಕೋಸಂಬರಿಗೆ ರೆಡಿ ಮಾಡಿಕೊಟ್ರು. ನಿಜವಾಗ್ಲೂ ಒಂಥರ ನಮ್ಮ ಅಮ್ಮನ ರೂಪದಲ್ಲಿ ಇದ್ಕೊಂಡೇ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಷ್ಟು ಹೆಲ್ಪ್ ಮಾಡ್ತಾರೆ ಲೀಲಾಂಟಿ ಅಂತ ಅಂದರೆ, ಏನಾರು ಒಂದಕ್ಕಾದರೂ ಅಷ್ಟೇ ಪಾಪ ತುಂಬಾ ಹೆಲ್ಪ್ ಮಾಡ್ತಾರೆ. ಏನಾರು ಒಂದು ಅಷ್ಟೇ ಈ ಥರ ನನಗೆ ಯೂಟ್ಯೂಬ್ ಮಾಡಿದ್ಮೇಲಿಂದ ಆಂಟಿ ಜೊತೆ ಕೂತ್ಕೊಂಡು ಸ್ವಲ್ಪ ಫ್ರೀಯಾಗಿ ಮಾತಾಡೋಕ್ಕೆ ಪಾಪ ಟೈಮ್ ಸಿಗ್ತಿಲ್ಲ. ಇಲ್ಲ ಅಂತ ಅಂದರೆ ಎಲ್ಲದರಲ್ಲೂ ಅಷ್ಟೇ ಏನಾರು ಒಂದು ಬೇಜಾರಾಯಿತು ಅಂತ ಅಂದರೆ ಅಳ್ಬೇಡವ ಸುಮ್ಮನಿರು ಅಂತಾರೆ. ಏನಕ್ಕಾದರೂ ಅಷ್ಟಕ್ಕೆ ಪಾಪ ಒಂಥರ ನಮ್ಮೂರವರೇ ಆಗಿರೋದ್ರಿಂದ, ನಾವಿಬ್ಬರು ಒಂದೇ ಊರವರು, ಶ್ರೀನಿವಾಸಂತೆ ಆಗಿರೋದ್ರಿಂದ ಒಂಥರ ನಮ್ಮ ಭಾಷೆ ಇದು ಒಳ್ಳೆ ಒಂಥರ ನಾವು ಹತ್ತಿರ ಆಗೋಗ್ಬಿಟ್ಟಿರ್ತೀವಿ ಅಷ್ಟು ಬೇಗನೆ.
ಕಡೆ ಪೂಜೆ ಎಲ್ಲ ಮುಗೀತು, ಎಲ್ಲ ಆಯಿತು. ಸೊ ಮತ್ತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ನಿಮ್ಮ ಕಹಿಗಳೆಲ್ಲ ಬೇಗನೆ ದೂರ ಆಗಲಿ, ಸಿಹಿ ಕ್ಷಣಗಳೆಲ್ಲ ಬೇಗನೆ ಹತ್ತಿರ ಬರಲಿ ಅಂತ ಕೇಳ್ತೀನಿ. ಇನ್ನು ಏನು ಮಾಡಿದ್ರು ಅಂತ ಅಂದರೆ, ನಮ್ಮ ಮನೆಯವರು ಬೇವು ಬೆಲ್ಲ ಮತ್ತು ಸ್ವಲ್ಪ ಕಡಲೆನೆಲ್ಲ ಹಾಕಿ ಮಿಕ್ಸರ್ ಜಾರ್ಗೆ ಗ್ರೈಂಡ್ ಮಾಡಿ ಅದನ್ನು ಪೌಡರ್ ಥರ ಮಾಡಿದ್ರು. ಸ್ವಲ್ಪ ತಿನ್ನೋಕ್ಕೂ ಈಸಿ ಆಗುತ್ತಲ್ಲ, ಯುಕ್ತನಿಗೂ ಸ್ವಲ್ಪ ಹಾಗಾಗಿ ತಿಂತಾಳಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು. ಅವಳೇನು ಮಾಡಿದ್ಲು, ಫುಲ್ಲು ಅದನ್ನು ನೆಲಕ್ಕೆಲ್ಲ ಸಾರಿಸ್ಬಿಟ್ಟು ಮುಖ, ಅವಳದು ಶಾರ್ಟ್ಸು ಟೀ ಶರ್ಟು ಎಲ್ಲ ಕಡೆ ಹಾಕ್ಕೊಬಿಟ್ಟಿದ್ಲು. ನಗು ಅಂತೂ ಸಿಕ್ಕಾಬಟ್ಟೆ ತಡೆಯೋಕ್ಕಾಗ್ತಿರಲಿಲ್ಲ, ಫುಲ್ಲು ಮುಖ ಎಲ್ಲ ಹಾಕ್ಕೊಂಬಿಟ್ಟಿದ್ಲು ಅದನ್ನು. ಇನ್ನು ಬೆಳಗ್ಗೆ ತಿಂಡಿಗೆ ದೇವ್ರಿಗೆ ನೈವೇದ್ಯಕ್ಕೆ ಪಲಾವು, ಕೋಸಂಬರಿ, ಮೊಸರು ಬಜ್ಜಿ, ಬೀನ್ಸ್ ಪಲ್ಯ, ಒಬ್ಬಟ್ಟು, ಹಾಗೆಯೇ ಇನ್ನು ಸ್ವೀಟ್ ಅದೇ ಮಾಡಿದ್ದು. ಇನ್ನು ಹಣ್ಣುಗಳೆಲ್ಲ ಇಟ್ಟಿದ್ವಿ. ನೆಕ್ಸ್ಟ್ ಇನ್ನೂ ಒಂದು ಸಂಜೆ ಹಂಗೇ ಸ್ವಲ್ಪ ಯುಕ್ತ ಎಲ್ಲ ಮಲಗಿ, ನಾನು ಕೂಡ ಎಲ್ಲ ಮಲಗಿ ರೆಸ್ಟ್ ಮಾಡಿದ್ವಿ. ಎಲ್ಲ ರೆಸ್ಟ್ ಮಾಡಿ ಆದಮೇಲೆ ಹೊರಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ದೇವಸ್ಥಾನಕ್ಕೂ ಕೂಡ ಹೋಗಲಿರಲ್ವ, ಫಸ್ಟು ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಎಲ್ಲರೂ ಹಾಗೆ ಹೊರಗಡೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ.
ಸೊ ಇದೆಲ್ಲ ಆದಮೇಲೆ ಯುಕ್ತನ್ನ ಸ್ವಲ್ಪ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ನೆಕ್ಸ್ಟು ಅಲ್ಲಿ ಕದ್ರಿ ಪಾರ್ಕ್ಗೆ ಹೋದ್ವಿ. ಕದ್ರಿ ಪಾರ್ಕಲ್ಲಿ ಸ್ವಲ್ಪ ಅಲ್ಲೇ ಸ್ಟ್ರೀಟ್ ಫುಡ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪೊಟ್ಯಾಟೊ ಸ್ಪ್ರಿಂಕಲ್ನ ತೊಗೊಂಡ್ವಿ ನಾವು. ಸ್ವಲ್ಪ ಅದೊಂದು ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನೋಡಿದ್ರಲ್ಲ ಯುಗಾದಿ ಹಬ್ಬದ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ನಿಮ್ಮನೆಯಲ್ಲೂ ಯುಗಾದಿ ಹಬ್ಬ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ.